ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾಸ್ತ್ರಿಗಳೇ, ಏನ್ ಹೇಳ್ತಿದ್ರಿ? ತಲಾಟೆ ಸೈಲೆಂಟ್ ಆಗಿ ನಿಂತ್ಕೊ. ಎಲ್ಲದಕ್ಕೂ ತಲೆ ಹಾಕಕ್ ಬರ್ಬೇಡ. ನೀನು ಅಷ್ಟೇ ಸಿಡಿಕ್ ಮೂತಿ ಸಿಂಗಾರಪ್ಪನ ಥರ ಆಡ್ಬೇಡ. ನೋಡು, ಹೇಳ್ತಿದ್ದೀನಿ. ನೋಡಿ ಶಾಸ್ತ್ರಿಗಳೇ, ಹೀಗೆ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ. ಆ ಕಿತ್ತಾಡ್ದಲ್ಲೇ ಅಮ್ಮ ಪ್ರೀತಿ ಅರಳೋದು. ಹಾಗಾದ್ರೆ ನಮ್ಮ ಮನೆ ಜಾತಕದಲ್ಲಿ ಯಾವ ತೊಂದರೆನೂ ಇಲ್ಲ ಅಲ್ವಾ ಶಾಸ್ತ್ರಿಗಳೇ? ಏನು ಸಮಸ್ಯೆ ಇಲ್ಲಮ್ಮ. ಆದ್ರೆ ಈ ಮನೆ ಮೇಲೆ ಒಂದು ಹೆಣ್ಣಿನ ಕೊರಗು ಕಾಡ್ತಾ ಇದೆ. ಶಾಸ್ತ್ರಿಗಳೇ, ನೀವು ಹೇಳ್ತಾ ಇರೋ ಹಾಗೆ ನಮ್ಮನೇಲಿ ಏನೂ ನಡೆದಿಲ್ಲ. ನಮ್ಮನೇಲಿ ಯಾವ ಹೆಣ್ಮಕ್ಳು ಇಲ್ಲ. ಬಹುಶಃ ನೀವು ಜಾತಕ ನೋಡೋದು ತಪ್ಪಾಗಿರ್ಬೋದು. ಅದೇನು ಅಂತ ಸರಿಯಾಗಿ ನೋಡಿ ಹೇಳಿ. ಇದನ್ನ ನಾನು ಹೇಳ್ತಿರೋದಲ್ಲ ನರಸಿಂಹಯ್ಯನವರೇ, ನಿಮ್ಮ ಜಾತಕನ ಮೂಲ ಗ್ರಂಥದ ಜೊತೆ ಪರಿಶೀಲನೆ ಮಾಡಿ ನೋಡಿದಾಗ ಗೊತ್ತಾಗಿರೋದು. ನಿಮ್ಮ ಜಾತಕದ ಪ್ರಕಾರ ನಿಮ್ಗೊಬ್ರು ತಂಗಿ ಇರಬೇಕು. ಗೊತ್ತಿಲ್ಲ. ಅವರು ನಿಮಗೆ ತುಂಬಾ ಪ್ರಿಯವಾದವರು. ಆದರೆ ಅವ್ರೀಗ ಈ ಮನೇಲಿಲ್ಲ. ಅಂಥದ್ದೇನೂ ಇಲ್ಲ. ಅವರು ನಿಮ್ಮ ಮನೇಲಿ ಇಲ್ಲದೆ ಇರೋದ್ರಿಂದ ಅವ್ರ ಕೊರಗು ನಿಮ್ಮ ಮೇಲೆ ಪ್ರಭಾವ ಬೀರ್ತಿದೆ. ನಿಮ್ಮ ತಂಗಿ ಕಣ್ಣೀರಿಗೆ ಪರಿಹಾರ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ. ಅಪ್ಪ, ನಿಮಗ್ ತಂಗಿ ಇದ್ದಾರ? ಯಾರಪ್ಪ? ನನಗೆ ಯಾವ ಅಕ್ಕ ತಂಗಿನೂ ಇಲ್ಲ. ಶಾಸ್ತ್ರಿಗಳೇ, ನೀವು ನೋಡಿರೋ ಜಾತಕ ತಪ್ಪಾಗಿರ್ಬೋದು. ಸರಿಯಾಗಿ ನೋಡಿ ಹೇಳಿ. ನರಸಿಂಹಯ್ಯನವರೇ, ನೀವು ನಾನು ಹೇಳ್ತಿರೋ ಜಾತಕನ ನಮ್ಮದೇ ಇದ್ರೂ ಪರವಾಗಿಲ್ಲ. ಆದರೆ ಇದು ಗೊತ್ತಾಗ್ತಿರೋದು ಮೂಲ ಗ್ರಂಥದಲ್ಲಿ. ಅದರಲ್ಲಿರೋದು ಯಾವತ್ತೂ ಸುಳ್ಳಾಗಲ್ಲ. ನಿಮ್ಮ ತಂಗಿ ಇರೋದು ಸತ್ಯ ಸತ್ಯ ಸತ್ಯ. ಇದ್ರೂ ಸತ್ತೋಗಿರ್ಬೋದು, ನನಗೆ ಗೊತ್ತಿಲ್ಲ. ನನ್ಗೆ ಯಾವ ಅಕ್ಕ ತಂಗಿನೂ ಇಲ್ಲ. ನಮ್ಮ ಅಪ್ಪಂಗೆ ನನ್ನ ಒಬ್ಬನೇ ಮಗ. ತಾವಿನ್ನು ಹೊರಡಬಹುದು. ಲಲಿತಾ, ನಾನು ಬರ್ತೀನಮ್ಮ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.